ನಾನು ಈ ಹೇರ್ ಆಯಿಲ್ ನ ಯೂಸ್ ಮಾಡ್ತೀನಿ. ರಬ್ ಮಾಡೋಣ. ನಾನು ಇಲ್ಲಿ ನಿಮ್ಗೆ ಆಗ್ಲೇ ತೋರಿಸಿದ್ದೆ. ಗೈಸ್, ನಾನು ನಿವೇದಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನಗೆ ಗೊತ್ತು ನಾನು ಇವತ್ತು ಫುಲ್ ಹೋಮ್ಲೆಸ್ ಆಗಿ ಕಾಣಿಸ್ತಾ ಇದೀನಿ ಅಂತ ನನ್ನ ಔಟ್ಫಿಟ್ ಎಲ್ಲ ನೋಡಿದ್ರೆ. ಬಟ್ ಏನಂದ್ರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ಐ ಥಾಟ್ ನಂದು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ. ನಾರ್ಮಲಿ ಬೇಸಿಕ್ ಸ್ಕಿನ್ ಕೇರ್ ಮಾಡ್ತೀನಿ, ಜಾಸ್ತಿ ಆಚೆ ಪ್ರಾಡಕ್ಟ್ಸ್ ಹಂಗೆಲ್ಲ ಏನ್ ಹಾಕಕ್ ಹೋಗಲ್ಲ. ಅಂಡ್ ಇದು ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಈಗ ನಾನು ಏನೆಲ್ಲ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಏನಂತ ಅಂದ್ರೆ, ನನ್ ಮುಖದಲ್ಲಿ ಸಿಕ್ಕಾಪಟ್ಟೆ ಫೇಶಿಯಲ್ ಹೇರ್ಸ್ ಇದೆ. ನಿಮಗೆ ಕಾಣಿಸುತ್ತಾ ಅಂತ ಅನ್ಕೋತೀನಿ. ತುಂಬಾ ಫೇಶಿಯಲ್ ಹೇರ್ಸ್ ಇರೋದ್ರಿಂದ ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅಂಡ್ ದೆನ್ ಆಮೇಲೆ ಒಂದೊಂದೇ ಸ್ಕ್ರಬ್ ಪ್ಯಾಕ್ ಅಂತ ತೋರಿಸ್ತೀನಿ, ಆಯ್ತಾ. ಫಸ್ಟ್ ಸ್ಟೆಪ್ ನಮ್ಗೆ ಏನೇನ್ ಬೇಕಂದ್ರೆ, ಒಂದು ಮಿರರ್ ಬೇಕು. ಅಂಡ್ ದೆನ್ ನಾನ್ ಫೇಶಿಯಲ್ ಹೇರ್ ಯೂಸ್ ಮಾಡೋದಕ್ಕೆ ರೇಸರ್ ಎಲ್ಲ ಯೂಸ್ ಮಾಡಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ, ಅದು ಏನಾದ್ರು ಸ್ಕ್ರಾಚ್ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ ಅಂತ ನಂಗೆ ತುಂಬಾ ಭಯ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ನನ್ನ ಅಗಾರೋ ಅವ್ರದ್ದು ಇದು ಫೇಶಿಯಲ್ ಟ್ರಿಮ್ಮರ್ ನ ಯೂಸ್ ಮಾಡ್ತೀನಿ. ಅಂಡ್ ಇದು ನಾರ್ಮಲಿ ಬ್ಲೇಡ್ಸ್ ಇರುತ್ತೆ, ಇದನ್ನ ಮುಖದ ಮೇಲೆ ರೋಲ್ ಮಾಡ್ತಾ ಹೋಗ್ಬೋದು ಅಷ್ಟೇ. ಎಲ್ಲಾ ಹೇರ್ಸ್ ಇದ್ರೊಳಗೆ ಕಲೆಕ್ಟ್ ಆಗುತ್ತೆ, ಮತ್ತೆ ರಿಮೂವ್ ಮಾಡ್ಬೋದು. ನಾನು ನಿಮಗ್ ತೋರಿಸ್ತೀನಿ. ಇಲ್ಲೊಂದು ಬಟನ್ ಇರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಹೀಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಫುಲ್ ಫೇಸ್ ಎಲ್ಲೆಲ್ಲ ಹೇರ್ ಇದೆ ಅಲ್ಲೆಲ್ಲ ರಿಮೂವ್ ಮಾಡ್ಬೋದು. ಬಟ್ ಇದು ಸೇಫ್ ಮೆಥಡ್ ಅಂತ ನನಗೆ ಅನ್ಸುತ್ತೆ ಫೇಶಿಯಲ್ ಹೇರ್ ರಿಮೂವ್ ಮಾಡಕ್ಕೆ. ಕಟ್ ಆಗಲ್ಲ, ಬ್ಲೀಡ್ ಆಗಲ್ಲ, ಆರಾಮಾಗಿ ರಿಮೂವ್ ಮಾಡ್ಕೋಬಹುದು. ಏನಿಲ್ಲ ಅಂದ್ರೂ ಈ ಟ್ರಿಮ್ಮರ್ ನಿಮ್ಗೆ ಒಂದ್ 2 ವರ್ಷ ಆದ್ರೂ ಬರುತ್ತೆ. ಬಿಕಾಸ್ ರೀಚಾರ್ಜಬಲ್, ಇದು ಬ್ಯಾಟ್ರಿ ಅದು ಅಲ್ಲ, ರೀಚಾರ್ಜಬಲ್. ನೀವು ಚಾರ್ಜ್ ಖಾಲಿ ಆದಂಗೆಲ್ಲ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ಯು ಕ್ಯಾನ್ ಯೂಸ್ ಇಟ್. ನನ್ನ ಹತ್ರ ಮುಂಚೆ ಒಂದಿತ್ತು, ಅದು ಆಲ್ಮೋಸ್ಟ್ 2 years ತನಕ ಬಂದಿತ್ತು. ಅದು ಹಾಳಾಯ್ತು, ಅದಾದ್ಮೇಲೆ ಇದನ್ನ ತಗೊಂಡಿದ್ದೀನಿ. ಬಟ್ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ನಂದು ಹೇರ್ ರಿಮೂವ್ ಮಾಡಿ ಆಯ್ತು ಫೇಸ್ದು. ಅಂಡ್ ಇದು ಮೇಲ್ಗಡೆ ಟಾಪ್ ಲೇಯರ್ ಇರುತ್ತೆ, ಇದು ಇದನ್ನ ರೊಟೇಟ್ ಮಾಡಿದ್ರೆ ಓಪನ್ ಆಗುತ್ತೆ. ಅಂಡ್ ಇದನ್ನ ನೀವು, ನನ್ ಬೆಕ್ಕು ಆಟ ಆಡ್ತದೆ, ಅದ್ರದ್ದು ಸೌಂಡ್ ಆಯ್ತಾ. ಇದನ್ನ ಹಿಂಗ್ ಮಾಡಿದ್ರೆ ಇಲ್ಲಿ ಕಲೆಕ್ಟ್ ಆಗಿರೋದೆಲ್ಲ ಇಲ್ಲಿ ಕೈ ಮೇಲೆ ಬರುತ್ತೆ. ನಾನು ಇದನ್ನ ಇಷ್ಟೆಲ್ಲ ರಿಮೂವ್ ಮಾಡಕ್ ಹೋಗಲ್ಲ, ನಿಮ್ಗೆ ಹೇರ್ಸ್ ಕಲೆಕ್ಟ್ ಆಗಿರೋ ತೋರ್ಸೋಣ ಅಂತ ರಿಮೂವ್ ಮಾಡ್ತಾ ಇದೀನಿ ಇದ್ರೊಳಗಿಂದ. ಇಲ್ಲಾಂದ್ರೆ ಇದನ್ನ ಟ್ಯಾಪ್ ಅಡಿ ಹೋಗಿ ವಾಶ್ ಮಾಡ್ಬಿಡ್ತೀನಿ ಪಾರ್ಟ್ ನ. ಸೊ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಂಡ್ ನನ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮಗೆ ತೋರಿಸ್ಲಿಲ್ಲ ಸ್ಯಾನಿಟೈಸ್ ಮಾಡಿ ಯೂಸ್ ಮಾಡ್ಬೇಕು ಅಂತ. ಬಟ್ ಆಕ್ಚುಲಿ ನಾನು ಇದನ್ನ ಮುಂಚೆನೆ ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಿ ಇಟ್ಟಿದ್ದೆ. ಸೊ ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಹಂಗೆ ಯೂಸ್ ಮಾಡಿದೆ. ಬಟ್ ನೀವೇನಾದ್ರೂ ಮಾಡುವಾಗ ಫಸ್ಟ್ ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಿ ಆಮೇಲೆ ಯೂಸ್ ಮಾಡಿ. ನೋಡಿ, ಹೇರ್ಸ್ ಕಲೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಅನ್ಕೋತೀನಿ. ಫುಲ್ ಹೇರ್ಸ್ ಕಲೆಕ್ಟ್ ಆಗುತ್ತೆ, ಇಷ್ಟು ಹೇರ್ಸ್ ಕಲೆಕ್ಟ್ ಆಗಿದೆ. ಅಂಡ್ ನಾನು ಇದನ್ನ ವಾಶ್ ಮಾಡಿ ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. ಸ್ವಲ್ಪ ಇದನ್ನ ಮಾಡಿದ ಮೇಲೆ ಫೇಶಿಯಲ್ ಏನು ಮಾಡ್ತಿಲ್ಲ ಅಂತ ಅಂದ್ರೆ ಸ್ವಲ್ಪ ರೆಡ್ನೆಸ್ ಇರುತ್ತೆ. ನನ್ ಸ್ವಲ್ಪ ಫುಲ್ ಹೆವಿ ಸೆನ್ಸಿಟಿವ್ ಸ್ಕಿನ್, ಅದಕ್ಕೋಸ್ಕರ ಸ್ವಲ್ಪ ರೆಡ್ನೆಸ್ ಇರೋದ್ರಿಂದ ನೀವು ಫೇಸ್ ವಾಶ್ ಮಾಡಿ ಐಸ್ ಕ್ಯೂಬ್ ಏನಾದ್ರು ರಬ್ ಮಾಡಿದ್ರೆ ಕಾಮ್ ಆಗುತ್ತೆ ಸ್ಕಿನ್. ಓಕೆನಾ. ಅಂಡ್ ನಾನು ಇದನ್ನ ವಾಶ್ ಮಾಡಿ ಮುಖ ತೊಳ್ಕೊಂಡ್ ಬಂದಿದ್ನ ಈಗ ಫಸ್ಟ್ ತಲೆಗೆ ಹೇರ್ ಆಯಿಲ್ ಮಾಡ್ಕೊಂಡ್ ಬಿಡೋಣ ಅಂತ ನಾನು ಈ ಹೇರ್ ಆಯಿಲ್ ನ ಯೂಸ್ ಮಾಡ್ತೀನಿ. ನನ್ನ ಹೇರ್ ಸ್ವಲ್ಪ ಚೆನ್ನಾಗಾಗಿದೆ ಇದು ಯೂಸ್ ಮಾಡಾದ್ಮೇಲೆ. ಅಂಡ್ ಇದು ನನ್ನ ಕಪ್ಗೆ ಹಾಕಿ ಹೀಟ್ ಮಾಡ್ತೀನಿ. ಹೀಟ್ ಮಾಡಿ ಆದ್ಮೇಲೆ ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ತೀನಿ ಅಷ್ಟೇ. ಆಯಿಲ್ ನ ಹೀಟ್ ಮಾಡಿದೀನಿ. ಫಸ್ಟ್ ಇವಾಗ ಹೇರ್ ಅಲ್ಲಿ ಜಿಡ್ಕಾಗಿದ್ರೆ ಹೇರು ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಸ್ಕ್ಯಾಲ್ಪ್ ಇಂದ ಆಯಿಲ್ ಅಪ್ಲೈ ಮಾಡಿ ಒಂದು 2 hours ಬಿಟ್ಟು ವಾಶ್ ಮಾಡ್ತೀನಿ ಅಷ್ಟೇ. ಆಯಿಲ್ ನ ಆಕ್ಚುಲಿ ಓವರ್ ನೈಟ್ ಬಿಡಬಾರ್ದು ಅಂತ ಹೇಳ್ತಾರೆ. ಹೇರ್ ಆಯಿಲಿಂಗ್ ಆಯ್ತು. ಇವಾಗ ಫೇಸಿಗೆ ಸ್ಕ್ರಬ್ ಮಾಡೋಣ. ಕಾಫಿ ಪೌಡರ್ ಮತ್ತೆ ಹನಿ ತಗೊಂಡಿದ್ದೀನಿ. ಸ್ವಲ್ಪ ಫೇಸಿಗೆ ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ತೀನಿ. ಅಂಡ್ ಜಾಸ್ತಿ ಫೋರ್ಸ್ ಅಲ್ಲಿ ರಬ್ ಮಾಡ್ಬಿಡಿ. ಹೇರ್ ಬೇರೆ ರಿಮೂವ್ ಮಾಡಿರೋದ್ರಿಂದ ಸ್ಕಿನ್ ಉರಿ ಅಂತ ಅನ್ಸುತ್ತೆ. ಇದನ್ನ ಹಿಂಗೆ ನಿಧಾನಕ್ಕೆ ಮಸಾಜ್ ಮಾಡಿ 5 minutes ಬಿಟ್ಟು ವಾಶ್ ಮಾಡ್ಬೇಕು. ಸ್ಕ್ರಬ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಫುಲ್ ಸ್ವೆಟ್ ಆಗಿದೆ. ಮೀಶೋ ಇಂದ ನಾನು ಇದೊಂದು ಕಿಟ್ ಆರ್ಡರ್ ಮಾಡಿದ್ದೀನಿ, ಆಯ್ತಾ. ಇದ್ರಲ್ಲಿ ಎಲ್ಲ ತರ ನೇಲ್ ಕಟ್ಟರ್ ಎಲ್ಲ ಇದೆ. ಸೊ ಅದರಲ್ಲಿ ಬ್ಲ್ಯಾಕ್ ಹೆಡ್ ರಿಮೂವಲ್
ಟೂಲ್. ಸ್ಟೀಮ್ ಮಾಡಿದ್ಮೇಲೆ ಅದು ಪೋರ್ಸ್ ಓಪನ್ ಆಗಿರುತ್ತಲ್ಲ, ಈ ತರ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಮ್ ಮೂಗ್ ಸುತ್ತ ತುಂಬಾ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಬಿಕಾಸ್ 15 days ಒನ್ಸ್ ಈ ತರ ಸ್ಕಿನ್ ಕೇರ್ ಮಾಡುವಾಗ ರಿಮೂವ್ ಮಾಡ್ಬಿಡ್ತೀನಿ. ಅಂಡ್ ಇವಾಗ ಸ್ಟೀಮ್ ಮಾಡಿ ಇದು ಏನು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿದೀನಿ. ಇವಾಗ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಸೊ ಫೇಸ್ ಪ್ಯಾಕ್ ಹಾಕಿದ್ರೆ ನೀಟಾಗಿ ಅಬ್ಸರ್ವ್ ಆಗಿ ಸ್ಕಿನ್ ಚೆನ್ನಾಗಾಗತ್ತೆ. ಈಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇದರಲ್ಲಿ ಮುಲ್ತಾನಿ ಮಿಟ್ಟಿ ಮತ್ತೆ ಕರ್ಡ್ ಇದೆ. ಬಂಜಾರಾಸ್ ಮುಲ್ತಾನಿ ಮಿಟ್ಟಿ ನಾನ್ ಯೂಸ್ ಮಾಡಿದೀನಿ. ಅಂಡ್ ನನಗೆ ತುಂಬಾ ಪಿಂಪಲ್ಸ್ ಇದ್ದಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಸೊ ಇದು ನನ್ನ ಸ್ಕಿನ್ ನೀಟಾಗಿ ಸೂಟ್ ಆಗುತ್ತೆ. ತುಂಬಾ ಪಿಂಪಲ್ಸ್ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು. ನಾನು ಬಂಜಾರಾಸ್ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಿದ್ದೀನಿ. ಅದು ಪಪಾಯ ಫ್ಲೇವರ್ದು 50 rupees ಏನೋ. ಅದ್ರಲ್ಲಿ 7 ಸ್ಯಾಶೆಟ್ ತರ ಇರುತ್ತೆ. ತುಂಬಾ ದಿವಸ ಬರುತ್ತೆ ಕೂಡ. ಆಯಿಲ್ ಸೆಕ್ರೇಷನ್ ಎಲ್ಲ ಕಡಿಮೆ ಆಗುತ್ತೆ ಆಯಿಲಿ ಸ್ಕಿನ್ ಇರೋರ್ಗೆ. ನಂದು ಆಯಿಲಿ ಸ್ಕಿನ್ ಅಲ್ಲ, ಬಟ್ ಕಾಂಬಿನೇಷನ್ ಸ್ಕಿನ್ ನಂದು. ಈ ಪ್ಯಾಕ್ ಯೂಸ್ ಮಾಡ್ತಾ ಮಾಡ್ತಾ ನನಗೆ ಆಕ್ನೆ ಎಲ್ಲ ತುಂಬಾ ಕಡಿಮೆ ಆಗಿತ್ತು. ನನ್ ಫೋಟೋ ಇದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನಂದು ಫುಲ್ ಪಿಂಪಲ್ ಇತ್ತಲ್ಲ ಆ ಟೈಮ್ದು, ಹೆಂಗಿತ್ತು ನನ್ ಸ್ಕಿನ್ ಅಂತ. ಇದನ್ನ ನೆಕ್ ಕೂಡ ಅಪ್ಲೈ ಮಾಡ್ಬೇಕು, ಸ್ಕ್ರಬ್ ನ ಕೂಡ ಮಾಡ್ಬೇಕು. ಬಟ್ ಫುಲ್ ಮೆಸ್ಸಿ ಆಗುತ್ತೆ ಅಂತ ನಾನು ಮಾಡಕ್ ಹೋಗಲ್ಲ. ಇನ್ನ ಸ್ಕಿನ್ ಫೇರ್ ಆಗಿ ಕೂಡ ಮಾಡುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಈ ಫೇಸ್ ಪ್ಯಾಕ್ ಎಲ್ಲ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ರಿಸಲ್ಟ್ಸ್ ಕಾಣಿಸುತ್ತೆ, ಬಟ್ 1-2 days ಆದ್ಮೇಲೆ ಫುಲ್ ಸ್ಕಿನ್ ಇನ್ನೂ ಚೆನ್ನಾಗಾಗತ್ತೆ. ಆಯ್ತು, ನನ್ನ ಪ್ಯಾಕ್ ಹಾಕಿ ಸ್ವಲ್ಪ ಡ್ರೈ ಆಗ್ಲಿ, ಆಮೇಲೆ ಸಿಗ್ತೀನಿ. ಇದು ಡ್ರೈ ಆದ್ಮೇಲೆ ಈ ತರ ಕಾಣಿಸ್ತದೆ, ಫುಲ್ ಸ್ಕಿನ್ ಟೈಟ್ ಆಗಿದೆ, ಮಾತಾಡಕ್ಕಾಗ್ತದೆ. ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಸ್ನಾನ ಮಾಡಿ ಬಂದಿದ್ದೀನಿ. ಈಗ ಲೈಕ್ ಹಂಗೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಹಂಗೆ ಬಿಡಂಗಿಲ್ಲ. ಸೊ ಸ್ವಲ್ಪ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ನ ಹಾಕೊಂಡ್ಬಿಡ್ತೀನಿ, ಅದನ್ನು ತೋರಿಸ್ತೀನಿ. ನಾನು ಫಸ್ಟ್ ಮಾಯಿಶ್ಚರೈಸರ್ನ ಹಾಕ್ತಾ ಇದ್ದೀನಿ. ಅದು ನಾವು ಇಷ್ಟೊಂದು ಪ್ಯಾಕ್ ಎಲ್ಲ ಹಾಕಿರ್ತೀವಲ್ಲ, ಸೊ ಸ್ವಲ್ಪ ಕೂಲ್ ಆಗಲಿ ಅಂತ ಐಸ್ ಕ್ಯೂಬ್ಸ್ನ ಹಚ್ಬೋದು. ಬಟ್ ನಾನು ಐಸ್ ಕ್ಯೂಬ್ ಹಾಕಿಡಲಿಲ್ಲ ಇವತ್ತು ಐಸ್ ಕ್ಯೂಬ್ ಟ್ರೇಲಿ, ಸೊ ಸ್ಕಿಪ್ ಮಾಡಿದ್ದೀನಿ. ನಾನು ಡರ್ಮಾಕೋದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಯಾವತ್ತೂ ಸನ್ಸ್ಕ್ರೀನ್ನ ಮಿಸ್ ಮಾಡ್ತೀನಿ. 1 finger ಅಷ್ಟು ಸನ್ಸ್ಕ್ರೀನ್ ಹಾಕ್ತೀನಿ. ಅದು ಜಾಸ್ತಿ ಅಂತ ಅನ್ಸುತ್ತೆ ಮುಖಕ್ಕೆ, ಬಟ್ ಅಬ್ಸರ್ವ್ ಆಗುತ್ತೆ ಅದು ಸ್ಕಿನ್ ಒಳಗೆ. ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ 2 minutes ಬಿಟ್ಟರೆ ಎಲ್ಲ ಅಬ್ಸರ್ವ್ ಆಗ್ಬಿಡುತ್ತೆ. ಸನ್ಸ್ಕ್ರೀನ್ ಸ್ಕಿನ್ ಕಾಂಪ್ಲೆಕ್ಷನ್ನ ಕೂಡ ಚೆನ್ನಾಗಿ ಮಾಡುತ್ತೆ. ಸೊ ಡೋಂಟ್ ಮಿಸ್ ಸನ್ಸ್ಕ್ರೀನ್. ಲಾಸ್ಟ್ ಈಗ ಲಿಪ್ ಬಾಮ್ ಹಾಕ್ಬಿಡ್ತೀನಿ. ಆ್ಯಂಡ್ ಇವತ್ತು ಇಡೀ ಸ್ಕಿನ್ನಿಗೆ ನಾನೇನು ಹಾಕಕ್ಕೆ ಹೋಗಲ್ಲ, ಇಷ್ಟೇ. ಎಲ್ಲೂ ಹೊರಗಡೆನೂ ಹೋಗೋಕ್ಕಿಲ್ಲ, ಸೊ ನಡೆಯುತ್ತೆ. ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ. ಈಗ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಹೀಗೆ ಬಿಸಿಲಲ್ಲಿ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ನನ್ನ ಸ್ಕಿನ್ನು ಕೂಡ ನೋಡ್ಬೋದು ನೀವು, ಗ್ಲೋ ಆಗ್ತಾ ಇದೆ. ಆ್ಯಂಡ್ ಇದು ಸಿಂಪಲ್ ಸ್ಕಿನ್ ಕೇರ್ ಇತ್ತು, ನೀವು ಯಾರು ಬೇಕಾದರೂ ಈಸಿಯಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ನೋಡಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗಲಿಲ್ಲ ಅಂದರೆ ನೀವು ಅದನ್ನ ಸ್ಕಿಪ್ ಮಾಡಿ ಕೆಲವೊಂದನ್ನು. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.